Hello everyone, Elrigu Namaskara. Welcome back to SEEMA'S Academy. In today's video, we are going to see the summary on a sunny morning. So, ನಿಮ್ಮ second PUC English textbook ನಲ್ಲಿ ಏನು ಚಾಪ್ಟರ್ ಇದೆ sunny morning. So, ಅದರ ಸಾರಾಂಶವನ್ನ ಲೈನ್ ಬೈ ಲೈನ್ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. So, please watch the video till the end so that you get a complete summary of this chapter. Okay. Now, before we begin with the summary, let us know the characters of this story. So, ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಯಾರೆಲ್ಲ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. So, firstly, we have Donna Laura. So, Donna Laura is a old-aged woman at the age of 70. So, 70ರ ವಯಸ್ಸಿನ ಒಂದು ವೃದ್ಧ ಮಹಿಳೆ. ಓಕೆ, ಅಂಡ್ ದೆನ್ ವಿ ಹ್ಯಾವ್ ಪೆಟ್ರಾ ಆಸ್ ಹರ್ ಮೇಡ್ ಅಂತ ಹೇಳಿದ್ರೆ ಕೆಲಸದವಳು. ದೆನ್ ವಿ ಹ್ಯಾವ್ ಡಾನ್ ಗೊಂಜಾಲೋ ಈಸ್ ಆಲ್ಸೋ ಓಲ್ಡ್ ಮ್ಯಾನ್ ಜಸ್ಟ್ ಲೈಕ್ ದ ಏಜ್ ಆಫ್ ಡಾನಾ ಲಾರಾ. ಅದೇ ರೀತಿ ವಿ ಹ್ಯಾವ್ ಜಾನಿಟೋ ಆಸ್ ಸರ್ವೆಂಟ್ ಆಫ್ ಡಾನ್ ಗೊಂಜಾಲೋ. ಓಕೆ, ಸೊ ಡಾನ್ ಗೊಂಜಾಲೋನ ಸರ್ವೆಂಟ್ ಅಂದ್ರೆ ಕೆಲಸದವನು ಯಾರು? ಜಾನಿಟೋ. ಸೊ ಈ 4 ಕ್ಯಾರೆಕ್ಟರ್ಸ್ ನ ಮೇಲೆ ಈ ಪೂರ್ತಿ ಕಥೆ ಆಧಾರಿತವಾಗಿದೆ. ಸನ್ನಿ ಮಾರ್ನಿಂಗ್ ಇಸ್ ಅ ಲೈಟ್ ಕಾಮಿಡಿ ರಿಟನ್ ಬೈ ಸೆರಾಫಿನ್ ಅಂಡ್ ಜಾಕ್ವಿನ್ ಆಲ್ವರೇಸ್ ಕ್ವಿಂಟೋರೋ. ಸೊ ದಿಸ್ ನೇಮ್, ದ ಆಥರ್ಸ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಆನ್ಸರ್ಸ್ ಅನ್ನ ಬರೆಯುವಾಗಲೂ ಆಥರ್ಸ್ ನೇಮ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಬಿಕಾಸ್ that gives a nice impression to the examiner. So ನಿಮ್ಮ ಪೇಪರ್ ಕರೆಕ್ಷನ್ ಮಾಡುವವರಿಗೆ ಅದೊಂದು ಒಳ್ಳೆ ಇಂಪ್ರೆಷನ್ ಕೊಡುತ್ತೆ. ಓಕೆ, ಸೊ ಆಥರ್ಸ್ ನೇಮ್ ಅನ್ನ ಯಾವತ್ತೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇನ್ ದ ಫಸ್ಟ್ ಲೈನ್. Now it is said that a sunny morning is a light comedy. Light comedy ಅಂತ ಹೇಳಿದ್ರೆ ಲಘು ಹಾಸ್ಯ ಅಂತ. ಓಕೆ, a light comedy story ಇದು. Now what is the story about? That recounts the reunion of two lovers in their 70s meeting at a park. ಸೊ ಅವರ ಯುವ ಕಾಲದಲ್ಲಿ ಅಗಲಿ ಹೋದಂತ 2 ಪ್ರೇಮಿಗಳು ಮತ್ತೆ ಅವರ 70s ಅಲ್ಲಿ ಅಂದ್ರೆ ಅವರ 70ರ ವಯಸ್ಸಿನಲ್ಲಿ ಒಂದು ಪಾರ್ಕ್ ನಲ್ಲಿ ಮೀಟ್ ಆಗ್ತಾರೆ. ಸೊ ಈಗ ಮೀಟ್ ಆದಾಗ ಅವರ ಸಿಚುವೇಶನ್ ಹೇಗಿರುತ್ತೆ, ಆ ಸೀನ್ ಹೇಗಿರುತ್ತೆ, ಸಂಭಾಷಣೆ ಹೇಗಿರುತ್ತೆ, ಡೈಲಾಗ್ಸ್. ಓಕೆ, ಸೊ ಸಂಭಾಷಣೆ ಹೇಗಿರುತ್ತೆ, ಅವರು ಐಡೆಂಟಿಫೈ ಮಾಡ್ಲಿಕ್ಕೆ ಸಮರ್ಥರಾಗ್ತಾರ ದಟ್ ದಿಸ್ ವಾಸ್ ಮೈ ಲವರ್ ಒನ್ಸ್ ಬ್ಯಾಕ್ ಇನ್ ಮೈ ಟೀನೇಜ್ ಅನ್ನೋದು. ಸೊ ಏನು ಕತೆ ಅನ್ನೋದನ್ನ ಈ ಪೂರ್ತಿ ಸ್ಟೋರಿ ನಮಗೆ ಹೇಳುತ್ತೆ. ಸೊ ಈ ರಿಯೂನಿಯನ್ ಅಂತ ಹೇಳಿದ್ರೆ ಪುನರ್ಮಿಲನ. ಯಾವಾಗಲೂ ಅಗಲಿ ಹೋದವರು ಮತ್ತೆ ಸಿಗ್ತಾರಲ್ವಾ, ಮತ್ತೆ ಭೇಟಿ ಆಗ್ತಾರೆ. ಸೊ ಅದನ್ನ ನಾವು ರಿಯೂನಿಯನ್ ಅಂತ ಕರಿತೇವೆ, ಪುನರ್ಮಿಲನ. ರಿಕೌಂಟ್ಸ್ ಅಂತ ಹೇಳಿದ್ರೆ ನಿರೂಪಿಸುತ್ತದೆ ಅಂತ. ಸೊ 2 ಪ್ರೇಮಿಗಳ, ಯಾವಾಗಲೂ ಒಂದು ಅಗಲಿ ಹೋದ 2 ಪ್ರೇಮಿಗಳ ಪುನರ್ಮಿಲನವನ್ನ ಈ ಕಥೆ ನಿರೂಪಿಸುತ್ತದೆ ಅಂತ ಹೇಳಿ ಈ ಲೈನಿನ ಅರ್ಥ. ನಾವು ಮೂವಿಂಗ್ ಆನ್. ಇನ್ ದೇರ್ ಯೂತ್ ದೇ ವೇರ್ ಆರ್ಡೆಂಟ್ ಲವರ್ಸ್. ಅವರ ಯುವ ಕಾಲದಲ್ಲಿ ಅವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಆರ್ಡೆಂಟ್ ಲವರ್ಸ್. ಆರ್ಡೆಂಟ್ ಅಂತ ಹೇಳಿದ್ರೆ ವೆರಿ ಪ್ಯಾಷನೇಟ್, ತೀರಾ ಸೀರಿಯಸ್ ಆಗಿ ಇದ್ದಂತಹ ಲವರ್ಸ್ಗಳು, ಪ್ರೇಮಿಗಳು. ಓಕೆ, ದೆನ್ ಲೇಟರ್ ದೇ ಪಾರ್ಟೆಡ್ ದೇರ್ ವೇಸ್ ಡ್ಯೂ ಟು ದ ಕ್ರೂವೆಲ್ಟಿ ಆಫ್ ಫೇಟ್. ವಿಧಿಯ ಆಟ ಅಂತ ಹೇಳ್ತೇವಲ್ವಾ, ಫೇಟ್ ಅಂತ ಹೇಳಿದ್ರೆ ವಿಧಿ. ಸೊ ಈ ವಿಧಿಯ ಆಟದಿಂದ ಅವರಿಬ್ರು ಬೇರೆ ಬೇರೆ ಆಗ್ತಾರೆ ಅಂತ. ನಾವು ವಿ ಡೋಂಟ್ ನೋ ವಾಟ್ ಹ್ಯಾಪೆಂಡ್, ಏನ್ ಕತೆ ಆಗಿತ್ತು ಅಂತ ನಮಗೆ ಗೊತ್ತಾಗಲ್ಲ. ಇನ್ನು ಮುಂದೆ ಸ್ಟೋರಿ ನೋಡ್ತಾ ಹೋದಾಗ ನಮಗೇನು ಗೊತ್ತಾಗುತ್ತೆ ವಾಟ್ ಹ್ಯಾಡ್ ಹ್ಯಾಪೆಂಡ್ ಅಂತ. ಇನ್ ಅ ಸನ್ನಿ ಆಟಮ್ ಮಾರ್ನಿಂಗ್, ಡಾನಾ ಲಾರಾ, ಅ ಹ್ಯಾಂಡ್ಸಮ್ ವೈಟ್ ಹೇರ್ಡ್ ಓಲ್ಡ್ ಲೇಡಿ ಆಫ್ ಅಬೌಟ್ 70, ಎಂಟರ್ಸ್ ದ ಕಾರ್ನರ್ ಆಫ್ ಅ ಪಾರ್ಕ್ ಇನ್ ಮ್ಯಾಡ್ರಿಡ್. ಇನ್ ಅ ಸನ್ನಿ ಆಟಮ್ ಮಾರ್ನಿಂಗ್, ಆಟಮ್ ಅಂತ ಹೇಳಿದ್ರೆ ಶರತ್ ಕಾಲ ಅಥವಾ ಶರತ್ ಋತು ಅಂತ ಹೇಳ್ತೇವಲ್ಲ, ಶರತ್ ಕಾಲ ಅಥವಾ ಶರತ್ ಋತು, ಆಟಮ್ ಮಾರ್ನಿಂಗ್ ಅಲ್ಲಿ ಡಾನಾ ಲಾರಾ, ಅ ಹ್ಯಾಂಡ್ಸಮ್ ವೈಟ್ ಹೇರ್ಡ್ ಓಲ್ಡ್ ಲೇಡಿ. ಹ್ಯಾಂಡ್ಸಮ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಹಿಯರ್ ಹ್ಯಾಂಡ್ಸಮ್ ಮೀನ್ಸ್ ಅ ವೆರಿ ಪ್ರಿಟಿ ಓಲ್ಡ್ ಲೇಡಿ. ಓಕೆ, ಶಿ ಈಸ್ ಓಲ್ಡ್ ಬಟ್ ಸ್ಟಿಲ್ ಶಿ ಈಸ್ ವೆರಿ ಪ್ರಿಟಿ. ವೈಟ್ ಹೇರ್, ಬಿಳಿ ಕೂದಲಿನ ಒಂದು ವೃದ್ಧ ಮಹಿಳೆ, ಓಲ್ಡ್ ಲೇಡಿ ಆಫ್ ಅಬೌಟ್ 70, 70ರ ವಯಸ್ಸಿನ ಒಂದು ವೃದ್ಧ ಮಹಿಳೆ. ಎಂಟರ್ಸ್ ದ ಕಾರ್ನರ್ ಆಫ್ ಅ ಪಾರ್ಕ್. ಸೊ ಪಾರ್ಕಿನ ಒಂದು ತುದಿಯಿಂದ ಎಂಟರ್ ಆಗ್ತಾಳೆ ವಿತ್ ಹರ್ ಮೇಡ್. ಆಫ್ ಕೋರ್ಸ್, ಸೊ ಮೇಡ್ ಯಾರಂತ ಹೇಳಿದ್ರೆ ಡಾನಾ ಲಾರಾವಿನ ಮೇಡ್ ಯಾರು? ಪೆಟ್ರಾ. ಸೊ ಪೆಟ್ರಾ ಇಸ್ ದ ಮೇಡ್ ಆಫ್ ಡಾನಾ ಲಾರಾ. ಸೊ ಶಿ ಎಂಟರ್ಸ್ ಅ ಪಾರ್ಕ್ ವಿತ್ ದ ಮೇಡ್ ಇನ್ ಮ್ಯಾಡ್ರಿಡ್. ವಾಟ್ ಇಸ್ ಮ್ಯಾಡ್ರಿಡ್? ಮ್ಯಾಡ್ರಿಡ್ ಇಸ್ ಅ ಸಿಟಿ ಇನ್ ಸ್ಪೇನ್. ಸೊ ಸ್ಪೇನ್ ಅನ್ನೋ ದೇಶದಲ್ಲಿ ಒಂದು ಸಿಟಿ ಇದು ಮ್ಯಾಡ್ರಿಡ್. ಓಕೆ, ವಿತ್ ದ ಹೆಲ್ಪ್ ಆಫ್ ಹರ್ ಮೇಡ್ ಪೆಟ್ರಾ. ಸೊ ಪೆಟ್ರನ ಜೊತೆಗೆ ಡಾನಾ ಲಾರಾ ಪಾರ್ಕಿಗೆ ಎಂಟರ್ ಆಗ್ತಾರೆ. ಸೊ ಈ ಸೀನ್ ಅರ್ಥ ಆಯ್ತು. ಓಕೆ, though she was old, her mental faculties were well conditioned. ಮೆಂಟಲ್ ಫೇಕಲ್ಟೀಸ್ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಯೋಗ್ಯತೆ ಏನಿದೆ, ನಮ್ಮ ಮೆಂಟಲ್ ಎಬಿಲಿಟಿ ಇದೆಯಲ್ವಾ, ಮೈಂಡ್ ಅಂತ ಹೇಳ್ತೇವೆ. ದೋ ಶಿ ವಾಸ್ ಓಲ್ಡ್, ಒಂದು ವೃದ್ಧ ಮಹಿಳೆ ಆಗಿದ್ರೂ ಕೂಡ ಹರ್ ಮೆಂಟಲ್ ಫೇಕಲ್ಟೀಸ್, ಮಾನಸಿಕ ಯೋಗ್ಯತೆ ಹೇಗಿತ್ತು? ದೇ ವೇರ್ ಇನ್ ವೆಲ್ ಕಂಡೀಷನ್, ಅಂದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇತ್ತು. ಆಸ್ ಶಿ ನ್ಯೂ ದಟ್ ಪೆಟ್ರಾ ವಾಸ್ ಲೈಕಿಂಗ್ ದ ಗಾರ್ಡ್ ಆಫ್ ದ ಪಾರ್ಕ್, ಶಿ ಸೆನ್ಸ್ ಹರ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್. ಓಕೆ, ಸೊ ಈ ಪಾರ್ಕಿಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಅಂತ ಇರ್ತಾರಲ್ವಾ, ಸೊ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪೆಟ್ರಾ ಇಷ್ಟಪಡ್ತಿರ್ತಾಳೆ. ಸೊ ಮೇ ಬಿ ದೇ ವೇರ್ ಲೈಕಿಂಗ್ ಈಚ್ ಅದರ್. ಸೊ ದಿಸ್ ವಾಸ್ ನೋನ್ ಬೈ ಲಾರಾ. ಡಾನಾ ಲಾರಾಗೆ ಈ ವಿಷಯ ಗೊತ್ತಿತ್ತು. ಸೊ ಹಾಗಾಗಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಶಿ ಸೆನ್ಸ್ ಪೆಟ್ರಾ. ಸೊ ನಿನ್ನ ಗಾರ್ಡ್ ಜೊತೆ ನಿನ್ನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಾ ಅಂತ ಹೇಳ್ಕೊಂಡು ಪೆಟ್ರಾನನ್ನ ಸೆಂಡ್ ಮಾಡ್ತಾಳೆ. ಮೀನ್ ವೈಲ್ ಡಾನಾ ಲಾರಾ ಆಸ್ಕ್ಸ್ ಹರ್ ಮೇಡ್ ಟು ಹ್ಯಾಂಡ್ ಓವರ್ ಬ್ರೆಡ್ ಕ್ರಮ್ಸ್ ಟು ಹರ್. ಅದೇ ನೀನು ಹೋಗ್ತಾ ಹೋಗ್ತಾ ನಿನ್ನ ಕೈಯಲ್ಲಿ ಏನು ಬ್ರೆಡ್ ಕ್ರಮ್ಸ್ ಅನ್ನು ಇಟ್ಕೊಂಡಿದ್ದೆ ಅದನ್ನ ನನಗೆ ಕೊಟ್ಟು ಹೋಗು ಅಂತ ಹೇಳ್ತಾಳೆ. ಬ್ರೆಡ್ ಕ್ರಮ್ಸ್ ಅಂತ ಹೇಳಿದ್ರೆ ಈ ಬ್ರೆಡ್ನ ಚೂರುಗಳಿರುತ್ತಲ್ವ, ನಾವು ಅದನ್ನ ಹಕ್ಕಿಗಳಿಗೆಲ್ಲ ಫೀಡ್ ಮಾಡ್ತೇವೆ. ವಿ ಫೀಡ್ ಇಟ್ ಟು ದ ಬರ್ಡ್ಸ್, ಪಿಜನ್ಸ್ ಅಂಡ್ ಆಲ್ ಎಸ್ಪೆಷಲಿ, ವಿಚ್ ಸೀಮ್ಡ್ ವೆರಿ ಫೆಮಿಲಿಯರ್ ಟು ಹರ್. ವೆರಿ ಫೆಮಿಲಿಯರ್ ಟು ಹರ್ ಅಂತ ಹೇಳಿದ್ರೆ ಆ ಪಿಜನ್ಗಳು ಅವಳಿಗೆ ತುಂಬಾ ಪರಿಚಯ ಇದ್ದಾಗೆ ಕಾಣ್ತಿತ್ತು. ವೈ ಇಟ್ ವಾಸ್ ಸೋ? ಬಿಕಾಸ್ ಇಫ್ ಯು ರೀಡ್ ದ ಟೆಕ್ಸ್ಟ್ ಬುಕ್, ಅದರಲ್ಲಿದೆ ಒಂದೊಂದು ಪಿಜನ್ ಅನ್ನ ಕೂಡ ಅವಳು ವರ್ಣಿಸ್ತಾಳೆ. ಶಿ ಡಿಸ್ಕ್ರೈಬ್ಸ್ ಈಚ್ ಅಂಡ್ ಎವ್ರಿ ಪಿಜನ್ ಅಲ್ವಾ. ಸೊ ದಿಸ್ ಒನ್ ಇಸ್ ವೆರಿ ಟಿಮಿಡ್, ದಿಸ್ ಒನ್ ಇಸ್ ವೆರಿ ಫಾಸ್ಟ್, ದಿಸ್ ಒನ್ ಆಲ್ವೇಸ್ ಈಟ್ಸ್ ಫ್ರಮ್ ಮೈ ಹ್ಯಾಂಡ್. ಮೈಟ್ ಹ್ಯಾವ್ ರೆಡ್ ಆಲ್ ಆಫ್ ದೀಸ್ ಕಾನ್ವರ್ಸೇಷನ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಸೊ ದೀಸ್ ಪಿಜನ್ಸ್ ವೇರ್ ವೆರಿ ಫೆಮಿಲಿಯರ್ ಟು ಹರ್, ಪರಿಚಿತವಾಗಿತ್ತು ಇದು. ಆಸ್ ಇಟ್ ವಾಸ್ ಹರ್ ಡೈಲಿ ಪಾಸ್ ಟೈಮ್. ಸೊ ಡೈಲಿ ಅವಳು ಇದೇ ರೀತಿ ಮಾಡ್ತಾ ಇದ್ದಿರಬಹುದು ಅಂತ ಹೇಳಿ ನಾವು ಊಹಿಸ್ತೇವೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಪರಿಚಯ ಬೆಳೆಸ್ಕೊಳ್ಳುವಂಥದ್ದು ಸಾಧ್ಯ ಇರೋದಿಲ್ಲ ಅಲ್ವಾ. ಸೊ ವಿ ಅಸ್ಯೂಮ್ ದಟ್ ಇಟ್ ಮೈಟ್ ಹ್ಯಾವ್ ಬೀನ್ ಹರ್ ಪಾಸ್ ಟೈಮ್, ಡೈಲಿ ಪಾಸ್ ಟೈಮ್.
ಶಿ ವಾಸ್ ಸಿಟ್ಟಿಂಗ್ ಆನ್ ಅ ಬೆಂಚ್ ಅಂಡ್ ಫೀಡಿಂಗ್ ದ ಪಿಜನ್ಸ್. ಸೊ ಡಾನಾ ಲಾರಾ ಎಲ್ಲಿ ಕೂತಿದ್ಲು? ಪಾರ್ಕಿನಲ್ಲಿ ಒಂದು ಬೆಂಚಿನ ತುದಿಯಲ್ಲಿ ಕೂತ್ಕೊಂಡು ಪಿಜನ್ಸ್ಗೆ, ಪಾರಿವಾಳಗಳಿಗೆ ಬ್ರೆಡ್ ಕ್ರಮ್ಸ್ ಅನ್ನ ಫೀಡ್ ಮಾಡ್ತಾ ಇದ್ಲು. ದೆನ್ ವಾಟ್ ಹ್ಯಾಪನ್ಸ್? ಅಂಡ್ ದೇರ್ ಅರೈವ್ಡ್ ಡಾನ್ ಗಾನ್ಜಾಲೋ. ನೌ ಕಮ್ಸ್ ದ ಅನದರ್ ಕ್ಯಾರೆಕ್ಟರ್. ಸೊ ಎರಡು ಕ್ಯಾರೆಕ್ಟರ್ ಅನ್ನ ನಾವು ಆಲ್ರೆಡಿ ನೋಡಿದ್ವಿ, ಡಾನಾ ಲಾರಾ ಮತ್ತು ಪೆಟ್ರಾ ಹರ್ ಮೇಡ್. ಸೊ ಈಗ ಎಂಟ್ರಿ ಆಗುತ್ತೆ ನಮ್ಮ ಹೀರೋನದ್ದು. ಸೊ ದ ಹೀರೋ ಹಿಯರ್ ಇಸ್ ಡಾನ್ ಗಾನ್ಜಾಲೋ. ಸೊ ಡಾನ್ ಗಾನ್ಜಾಲೋ ವಿತ್ ಹಿಸ್ ಸರ್ವೆಂಟ್. ಸೊ ಡಾನ್ ಗಾನ್ಜಾಲೋ ಅವನ ಸರ್ವೆಂಟ್ ನ ಜೊತೆ ಬರ್ತಾನೆ. ಯಾರು ಡಾನ್ ಗಾನ್ಜಾಲೋನ ಸರ್ವೆಂಟ್? ಮೊದಲಿಗೆ ಹೇಳಿದೆ ಜಾನಿಟೋ. ಜಾನಿಟೋ ಇಸ್ ದ ನೇಮ್ ಆಫ್ ಡಾನ್ ಗಾನ್ಜಾಲೋಸ್ ಸರ್ವೆಂಟ್. ಸೊ ಅಂಡ್ ದೇರ್ ಅರೈವ್ಡ್ ಡಾನ್ ಗಾನ್ಜಾಲೋ ವಿತ್ ಹಿಸ್ ಸರ್ವೆಂಟ್ ಜಾನಿಟೋ, ಕಾನ್ಸ್ಟೆಂಟ್ಲಿ ಕಂಪ್ಲೇನಿಂಗ್ ದ ಪಾರ್ಕ್ ಅಥಾರಿಟೀಸ್ ಫಾರ್ ನಾಟ್ ಹ್ಯಾವಿಂಗ್ ಸಫಿಷಿಯಂಟ್ ಬೆಂಚಸ್. ಸೊ ಈ ಡಾನ್ ಗಾನ್ಜಾಲೋ ಪಾರ್ಕಿಗೆ ಎಂಟ್ರಿ ಆದ ತಕ್ಷಣ ಅವನು ಏನ್ ನೋಡ್ತಾನೆ ಅಂತ ಹೇಳಿದ್ರೆ, ಪಾರ್ಕ್ ಅಲ್ಲಿ ಎಲ್ಲಾ ಬೆಂಚಸ್ಗಳು ಫುಲ್ ಆಗಿವೆ. ಸೊ ಅವನಿಗೆ ಎಲ್ಲಿಯೂ ಕೂತ್ಕೊಳ್ಳುವಂತಹ ಜಾಗ ಇರೋದಿಲ್ಲ. ಅವನು ಯಾವತ್ತು ಕೂತ್ಕೊಳ್ಳುವಂತಹ ಬೆಂಚ್ ಅಲ್ಲೂ ಕೂಡ 3 ಪ್ರೀಸ್ಟ್ಗಳು ಕೂತ್ಕೊಂಡಿರ್ತಾರೆ. ದೇರ್ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ಇನ್ ದ ಬೆಂಚ್. ಅವನು ಜಾನಿಟೋ ತನ್ನ ಸರ್ವೆಂಟಿಗೆ ಹೇಳುವ ಒಂದು ಕಾನ್ವರ್ಸೇಷನ್ ಕೂಡ ಇದೆ, ಆ ಪ್ರೀಸ್ಟ್ ಗಳನ್ನ ಹೋಗ್ಲಿಕ್ಕೆ ಹೇಳು, ಅದು ನನ್ನ ಬೆಂಚ್ ಅನ್ನೋದು. ಸೊ ಇದನ್ನೆಲ್ಲ ನೀವು ಓದಿರಬಹುದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಆಲ್ ಆಫ್ ದಿಸ್ ಕಾನ್ವರ್ಸೇಷನ್ ಹ್ಯಾಪನ್ಸ್ ಕಾನ್ಸ್ಟೆಂಟ್ಲಿ. ನಿರಂತರವಾಗಿ ಅವನು ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಈ ಪಾರ್ಕ್ ಅಥಾರಿಟೀಸ್ ಗಳಿಗೆ. ಪಾರ್ಕಿನಲ್ಲಿ ಸಾಕಷ್ಟು ಬೆಂಚ್ ಗಳನ್ನ ಅವರು ಹಾಕಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವನು ಕಂಪ್ಲೇಂಟ್ ಮಾಡ್ತಾ ನಡೀತಾ ಇರ್ತಾನೆ. ಲುಕಿಂಗ್ ಫಾರ್ ಅ ಎಂಟಿ ಬೆಂಚ್, ಸ್ಟ್ರಗ್ಲಿಂಗ್ ಟು ಫೈಂಡ್ ಆನ್ ಎಂಟಿ ಬೆಂಚ್. ಸೊ ಅದೇ ನಾನು ಹೇಳಿದಾಗೆ ಒಂದು ಎಂಟಿ ಬೆಂಚ್ ಅನ್ನ ಫೈಂಡ್ ಮಾಡ್ಲಿಕ್ಕೆ, ಒಂದು ಎಂಟಿ ಬೆಂಚ್ ನನಗೆ ಬೇಕು ಅಂತ ಹುಡುಕ್ತಾ ಇರ್ತಾನೆ. ಫೈನಲಿ ಡಾನ್ ಗಾನ್ಜಾಲೋ ಸೆಟಲ್ಸ್ ಡೌನ್ ಅಟ್ ಒನ್ ಕಾರ್ನರ್ ಆಫ್ ದ ಸೇಮ್ ಬೆಂಚ್ ಅಟ್ ವಿಚ್ ಡಾನಾ ಲಾರಾ ವಾಸ್ ಸಿಟ್ಟಿಂಗ್. ಸೊ ಫೈನಲಿ ಅವನಿಗೆ ಎಲ್ಲೂ ಕೂಡ ಒಂದು ಎಂಟಿ ಬೆಂಚ್ ಸಿಗೋದಿಲ್ಲ. ಲಾಸ್ಟಿಗೆ ಜಾನಿಟೋ ಏನ್ ಹೇಳ್ತಾನೆ, ಈ ಡಾನಾ ಲಾರಾ ಎಲ್ಲಿ ಕೂತಿದಾರಲ್ವಾ ಒಂದು ಬೆಂಚ್ ಅಲ್ಲಿ, ಒಂದು ಕಾರ್ನರ್ ಅಲ್ಲಿ ಡಾನಾ ಲಾರಾ ಇದ್ದಾರೆ, ಸೊ ಇನ್ನೊಂದು ಕಾರ್ನರ್ ಎಂಟಿ ಇದೆಯಲ್ವಾ, ಖಾಲಿ ಇದೆಯಲ್ವಾ, ನೀವು ಅಲ್ಲಿ ಕುತ್ಕೊಳ್ಳಿ ಅಂತ ಜಾನಿಟೋ ಹೇಳ್ತಾನೆ. ನಂತರ ಫೈನಲಿ ಡಾನ್ ಗಾನ್ಜಾಲೋ ಗಿವ್ಸ್ ಅಪ್ ಹಿಸ್ ಎಫರ್ಟ್ಸ್ ಆಫ್ ಸರ್ಚಿಂಗ್ ಫಾರ್ ಅನ್ ಎಂಟಿ ಬೆಂಚ್ ಅಂಡ್ ದೆನ್ ಹಿ ಸೆಟಲ್ಸ್ ಡೌನ್ ಎಟ್ ದ ಕಾರ್ನರ್ ಆಫ್ ದ ಬೆಂಚ್. ಸೊ ಬೆಂಚ್ನ ಒಂದು ತುದಿಯಲ್ಲಿ ಹೋಗಿ ಅವನು ಕೂತ್ಕೊಳ್ತಾನೆ ಅಲಾಂಗ್ ವಿತ್ ಡಾನಾ ಲಾರಾ. Then what happens? She gets angry as the pigeons flew away when Gonzalo walked, and she felt that he should have asked her permission before sitting on the bench. So ಈ ಡಾನಾ ಲಾರಾಗೆ ಏನಾಗುತ್ತೆ, ಈ ಗೊಂಜಾಲೋ ಬಂದು ಕೂತ ತಕ್ಷಣ ಅವಳಿಗೆ ಸಿಟ್ಟು ಬರುತ್ತೆ. She gets angry. Why? Because she was feeding on the pigeons. That situation we knew. So ಅವಳು ಏನ್ ಮಾಡ್ತಾ ಇದ್ದು, ಪಿಜನ್ಸ್ಗೆ ಬ್ರೆಡ್ ಕ್ರಮ್ಸ್ ಅನ್ನ ಫೀಡ್ ಮಾಡ್ತಾ ಇದ್ರು. ಈ ಗೊಂಜಾಲೋ ಅದನ್ನ ನೋಡದೆ ವಾಕ್ ಮಾಡ್ತಾ ಬರ್ತಾನೆ. ಸೊ ಆಗ ಪಿಜನ್ಸ್ ಏನ್ ಮಾಡುತ್ತೆ, ವಿ ಹ್ಯಾವ್ ಸೀನ್, ನೋ ಬರ್ಡ್ಸ್ ಏನ್ ಮಾಡ್ತಾರೆ, ಈ ಮನುಷ್ಯರ ಕಾಲಿನ ಈ ಶಬ್ದ ಕೇಳಿದ ತಕ್ಷಣ ಅವರು ಓಡೋಗ್ತವೆ, ದೇ ಫ್ಲೈ ಅವೇ ಅಲ್ವಾ, ಹಾರಿ ಹೋಗ್ತವೆ ಅವುಗಳು. ಸೊ she gets angry because she was feeding the pigeons, and because Gonzalo walked upon that, the pigeons flew away. And she was also angry for another thing. Why? Because Gonzalo did not ask her permission before sitting on the bench. So bench ಅಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಪರ್ಮಿಷನ್ ಕೇಳಿಲ್ಲ ಅನ್ನೋದು ಕೂಡ ಸಿಟ್ಟು ಅವಳಿಗೆ ಇರುತ್ತೆ. ಸೊ ಡಾನಾ ಲಾರಾ is angry here in this particular scene. I hope ಇಲ್ಲಿವರೆಗೆ ನಿಮಗೆ ಸಮರಿ ಅರ್ಥ ಆಗಿದೆ. Next we shall see what happens. Now two of them become friends as they take a snuff together. Now what is a snuff? Snuff ಅಂತ ಹೇಳಿದ್ರೆ ನೀವು ನೋಡಿರಬಹುದು, ಒಂದು ಹುಡಿ ಇರುತ್ತೆ, that you smell through your nostrils. ನಿಮ್ಮ ಮೂಗಿನಿಂದ ಅದನ್ನ ಎಳೆದ ತಕ್ಷಣ ನಿಮಗೆ ಸ್ನೀಸಿಂಗ್ ಬರುತ್ತೆ, ನಾವು ಸೀನ್ತೇವೆ ಅಲ್ವಾ, ಸೊ ಅದನ್ನ ಸ್ನಫ್ ಅಂತ ಹೇಳ್ತೇವೆ. ಸೊ ಒಂದು ಸ್ನಫ್ ಅನ್ನ ತೆಗೆದ ನಂತರ ಅವರಿಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ. They find something in common as they sneeze alternately 3 times each. ಸೊ ಇಬ್ರು ಕೂಡ alternately 3 times, ಒಮ್ಮೆ ಗೊಂಜಾಲೋ ಒಮ್ಮೆ ಲಾರಾ, ಈ ತರ ಮಾಡಿ 3 times ಅವರು ಸ್ನೀಸ್ ಮಾಡ್ತಾರೆ, ಅಂದ್ರೆ ಸೀನ್ತಾರೆ. ದೆನ್ ದೇ ಟಾಕ್ ಅಬೌಟ್ ದೇರ್ ಹೋಮ್ ಟೌನ್. ಅದಾದ ನಂತರ ಅವರ ಪರಿಚಯವನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೇರ್ ಡು ಯು ಬಿಲಾಂಗ್, ನೀವೆಲ್ಲಿಯವರು ಅನ್ನೋದನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಾನ್ಜಾಲೋ ಸೇಸ್ ದಟ್ ಹಿ ಈಸ್ ಫ್ರಮ್ ವೆಲೆನ್ಷಿಯಾ. ಗಾನ್ಜಾಲೋ ಏನ್ ಹೇಳ್ತಾನೆ, ದಟ್ ಹಿ ಈಸ್ ಫ್ರಮ್ ವೆಲೆನ್ಷಿಯಾ, ಅವನು ವೆಲೆನ್ಷಿಯನ್ದವನು ಅಂತ. ಟು ಹಿಸ್ ಸರ್ಪ್ರೈಸ್ ಲಾರಾ ರಿವೀಲ್ಸ್ ದಟ್ ಶಿ ಲಿವ್ಡ್ ಇನ್ ಅ ವಿಲಾ ಅಟ್ ಮ್ಯಾರಿಸೆಲಾ ನಿಯರ್ ವೆಲೆನ್ಷಿಯಾ. ಸೊ ಲಾರಾ ಕೂಡ ಏನ್ ಹೇಳ್ತಾರೆ, ನಾನು ಕೂಡ ವೆಲೆನ್ಷಿಯಾದ ಹತ್ರ ಒಂದು ವಿಲಾ ಅಂತ ಹೇಳಿದ್ರೆ ಒಂದು ಹಳ್ಳಿ ಮನೆ ಅಂತ ಹೇಳ್ಬೋದು, ಓಕೆ, ಅ ವಿಲೇಜ್ ಹೌಸ್. ಸೊ ಇದನ್ನ ಕೇಳಿ ಗೊಂಜಾಲೋಗೆ ಆಶ್ಚರ್ಯ ಆಗುತ್ತೆ. They both realize that in their young age they loved each other but decide to hide the fact. ಸೊ ಇಬ್ಬರಿಗೂ ಈಗ ಏನಾಗ್ತದೆ, ಅರಿವಾಗುತ್ತೆ, ವಿ ವೇರ್ ಲವರ್ಸ್ ಬ್ಯಾಕ್ ಇನ್ ಅವರ್ ಟೀನೇಜ್. ಸೊ ಯುವ ಕಾಲದಲ್ಲಿ ನಾವು ಲವರ್ಸ್, ಪ್ರೇಮಿಗಳಾಗಿದ್ವಿ ಅಂತ ಇಬ್ಬರಿಗೂ ಗೊತ್ತಾಗುತ್ತೆ. ಆದ್ರೆ ವಾಟ್ ದೇ ಡೂ, ದೇ ಡಿಸೈಡ್ ಟು ಹೈಡ್ ದ ಫ್ಯಾಕ್ಟ್. ನಾವು ಅದನ್ನ ತೋರಿಸ್ಕೊಳ್ಳಲ್ಲ, ನಾವು ಅದನ್ನ ಹೇಳ್ಕೊಳ್ಳೋದು ಬೇಡ ಅಂತ ಮನಸ್ಸಲ್ಲಿ ಅವರು ನೆನ್ಸ್ಕೊಳ್ತಾರೆ. He tells Laura that he knew a girl named Laura Lorette who was popularly known as the Silver Maiden. ಸೊ ಇಲ್ಲಿ ಗೊಂಜಾಲೋ ಹೇಳ್ತಾನೆ, ನನಗೊಬ್ಳು ಲಾರಾ ಲಾರೆಟ್ ಅನ್ನೋ ಹುಡುಗಿ ಪರಿಚಯ ಇತ್ತು, ಅವಳನ್ನ ನಾವು ಸಿಲ್ವರ್ ಮೇಡನ್ ಅಂತ ಕರಿತಾ ಇದ್ವಿ. ಸಿಲ್ವರ್ ಮೇಡನ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಲೇಡಿ ಅಂತ. ಮೇಡನ್ ಅಂದ್ರೆ ಒಂದು ಸುಂದರವಾದ ಕನ್ಯೆ ಅಂತ. ಸೊ ಸಿಲ್ವರ್ ಮೇಡನ್ ಇಸ್ ಅ ಬ್ಯೂಟಿಫುಲ್ ಲೇಡಿ. ಸೊ ಗೊಂಜಾಲೋ ಸೇಸ್, ಐ ನ್ಯೂ somebody named Laura Lorette who was popularly known as Silver Maiden and was the most beautiful woman he had ever seen. ಸೊ ಇದುವರೆಗೆ ನಾನು ನೋಡಿದಂತಹ ಒಂದು ಬ್ಯೂಟಿಫುಲ್, ಸುಂದರವಾದ ಮಹಿಳೆ ಅವಳು ಆಗಿದ್ಲು ಲಾರಾ ಲಾರೆಟ್ ಅಂತ ಹೇಳ್ತಾನೆ. ಸೊ ಇಟ್ ಮೀನ್ಸ್ ದಟ್ ಹಿ ಇಸ್ ಅಡ್ಮೈರಿಂಗ್ ಹರ್ ಬ್ಯೂಟಿ. ಸೊ ಅವಳ ಬ್ಯೂಟಿಯನ್ನ, ಸೌಂದರ್ಯವನ್ನ ಅವನು ವರ್ಣಿಸ್ತಾನೆ. ಲಾರಾ ಟೆಲ್ಸ್ ಹಿಮ್ ದಟ್ ದ ವುಮನ್ ವಾಸ್ ಹರ್ ಬೆಸ್ಟ್ ಫ್ರೆಂಡ್. ಸೊ ನೋಡಿ, ಈಗ ಅವಳೇ ಲಾರಾ ಲಾರೆಟ್ ಅಂತ ಹೇಳೋದು
ಹೇಳೋದಿಲ್ಲ. ವಾಟ್ ಶಿ ಸೇಸ್ ದಟ್ ಲಾರಾ ವಾಸ್ ಮೈ ಬೆಸ್ಟ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅವಳು ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ಬೋತ್ ಆರ್ ಹೈಡಿಂಗ್ ದೇರ್ ಟ್ರೂ ಐಡೆಂಟಿಟಿ. ಡಾನ್ ಗಾನ್ಸಾಲೋ ಟೆಲ್ಸ್ ಲಾರಾ ದಟ್ ದ ವುಮೆನ್ಸ್ ಲವರ್ ವಾಸ್ ಹಿಸ್ ಕಸಿನ್. ಸೊ ಲಾರಾ ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾಳೋ ಅದೇ ರೀತಿ ಗೊಂಜಾಲೋ ಕೂಡ ಒಂದು ಸುಳ್ಳನ್ನ ಹೇಳ್ತಾನೆ. ಅವನೇನ್ ಹೇಳ್ತಾನೆ, ಹಿ ಸೇಸ್ ದಟ್ ದ ವುಮೆನ್ಸ್ ಲವರ್, ಆ ಲಾರಾನ ಲವರ್ ಯಾರಿದ್ರು ಅವನು ನನ್ನ ಕಸಿನ್ ಆಗಿದ್ದ ಅಂತ. ನಾನು ಅಂತ ಅವ್ನು ಹೇಳ್ಕೊಳ್ಳಲ್ಲ, ಹಿ ಸೇಸ್ ಹಿ ವಾಸ್ ಮೈ ಕಸಿನ್. ಓಕೆ, ನಾವು ಆಸ್ ಗಾನ್ಸಾಲೋ ಅಡ್ಮೈರ್ಸ್ ಹರ್ ಬ್ಯೂಟಿ, ಅಂದ್ರೆ ಲಾರೆಚ್ನ ಸೌಂದರ್ಯವನ್ನ ವರ್ಣಿಸ್ತಾ ಇರುವಾಗ ಲಾರಾ ಟೆಲ್ಸ್ ಹಿಮ್ ದಟ್ ಹರ್ ಫ್ರೆಂಡ್ ವಾಸ್ ಅನ್ಲಕ್ಕಿ ಅಂಡ್ ಹ್ಯಾಡ್ ಅ ಸ್ಯಾಡ್ ಲವ್ ಅಫೇರ್. ಸೊ ಯೂಶಲಿ ಈಗೆಲ್ಲ ನಾವೇನು ಬ್ರೇಕಪ್ ಅಂತ ಕರಿತೇವಲ್ವಾ, ಸೊ ದಟ್ ಇಸ್ ನಥಿಂಗ್ ಬಟ್ ಅ ಸ್ಯಾಡ್ ಲವ್ ಅಫೇರ್. ಸೊ ಅವಳ ಲವ್ ಏನಿತ್ತು ಅದು ಸಕ್ಸಸ್ಫುಲ್ ಆಗಲಿಲ್ಲ, ಶಿ ಹ್ಯಾಡ್ ಅ ಸ್ಯಾಡ್ ಲವ್ ಅಫೇರ್ ಅಂತ ಲಾರಾ ಹೇಳ್ತಾಳೆ. ದ ಲವರ್ ಯೂಸ್ ಟು ಪಾಸ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಥ್ರೂ ದ ರೋಸ್ ಗಾರ್ಡನ್ ಅಂಡ್ ಥ್ರೋ ಅ ಬುಕೆ ಆಫ್ ಫ್ಲವರ್ಸ್ ಟು ಹರ್ ಬಾಲ್ಕನಿ. ಸೊ ಈ ಲವರ್ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ಕುದುರೆ ಹತ್ಕೊಂಡು ಬರ್ತಾ ಇದ್ದ ಡೈಲಿ ಇನ್ ದ ಮಾರ್ನಿಂಗ್ ಅಂಡ್ ಹೀಸ್ ಟು ಥ್ರೋ ಅ ಫ್ಲವರ್ ಬುಕೆಟ್, ಒಂದು ಹೂಗುಚ್ಛವನ್ನ ಅವಳ ಬಾಲ್ಕನಿಗೆ ಎಸೆದು ಹೋಗ್ತಾ ಇದ್ದ ಇನ್ ದ ರೋಸ್ ಗಾರ್ಡನ್. ಸೊ ರೋಸ್ ಗಾರ್ಡನ್ ಅಂಡ್ರಲ್ಲಿ ಅವನು ಪಾಸ್ ಆಗ್ತಾ ಇದ್ದ ವಿತ್ ದ ಹಾರ್ಸ್ ಅಂಡ್ ಹಿ ಯೂಸ್ ಟು ಥ್ರೋ ಅ flower bouquet to Laura and he used to go on. In the afternoon, the lover would return through the same way and catch the bouquet of flowers she would toss him. But her parents wanted her to marry a merchant whom she disliked. So ಲಾರಾನ ಪೇರೆಂಟ್ಸ್ ಏನ್ ಮಾಡಿದ್ರು, ಲಾರಾನ ಪೇರೆಂಟ್ಸ್ ಅವಳಿಗೆ ಬೇರೆ ಯಾರನ್ನೋ ನೋಡಿಟ್ಟಿದ್ರು. ಸೊ ಮರ್ಚೆಂಟ್ ಅಂತ ಹೇಳಿದ್ರೆ ಅದು ವ್ಯಾಪಾರಿ ಅಂತ. ಓಕೆ, then what happened? Then there was a duel between the lover and the merchant at sunrise ಆನ್ ದ ಬೀಚ್. ಇಲ್ಲಿ ಡುವೆಲ್ ಅಂತ ಹೇಳಿದ್ರೆ ಒಂದು ಫೈಟ್. ಸೊ ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ದಿಸ್ ಮರ್ಚೆಂಟ್ ಅಂಡ್ ದ ಲವರ್. ಸೊ ಆ ಮರ್ಚೆಂಟ್ ಮತ್ತು ಡಾನಾ ಲಾರಾನ ಲವರ್ ಏನಿದೆ ಅವರಿಗೆ ಒಂದು ಯುದ್ಧ ಆಗುತ್ತೆ, ಫೈಟ್ ಆಗುತ್ತೆ. ವೇರ್ ದಿಸ್ ಫೈಟ್ ಹ್ಯಾಪನ್ಸ್, ದಿಸ್ ಫೈಟ್ ಹ್ಯಾಪನ್ಸ್ ಇನ್ ದ ಬೀಚ್ ಆನ್ ದ ಸನ್ರೈಸ್. ಸೊ ಸೂರ್ಯೋದಯದ ಟೈಮಿನಲ್ಲಿ ಬೀಚ್ ನಲ್ಲಿ ಇವರಿಬ್ಬರಿಗೆ ಜಗಳ ಆಗುತ್ತೆ. ಜಗಳ ಆದ ನಂತರ ಏನಾಗುತ್ತೆ, ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವೂಂಡೆಡ್. ಸೊ ಈ ಮರ್ಚೆಂಟ್ಗೆ ಸರಿಯಾಗಿ ನಮ್ಮ ಹೀರೋ ಏನ್ ಮಾಡ್ತಾನೆ, ಹೊಡಿತಾನೆ. ನಂತರ ದಿಸ್ ಮರ್ಚೆಂಟ್ ಇಸ್ ವೂಂಡೆಡ್. ಓಕೆ, ವೂಂಡೆಡ್ ಅಂದ್ರೆ ಇಲ್ಲಿ ತೀವ್ರವಾಗಿ ಗಾಯಗೊಳ್ತಾನೆ. The lover then fled to Sivile and then to Madrid. So then what happens, the lover will leave the merchant there itself and he flews off to Sivile. So all these are stories made up by these two old people. Okay, ಇದು ಕಥೆಗಳನ್ನು ಅವರು ಕಥೆ ಕಟ್ಟಿ ಹೇಳುವಂಥದ್ದು. This is not the reality. ರಿಯಾಲಿಟಿ ಏನು ಅಂತ ಹೇಳಿ ನಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ನಾವು The lover then fled to Seville. So Seville is also a city in Spain. So ಯಾವ ತರ ಮ್ಯಾಡ್ರಿಡ್ ಇಸ್ ಅ ಸಿಟಿ, ಅದೇ ರೀತಿ ಸೆವಿಲೆ ಕೂಡ ಒಂದು ಸ್ಪೇನಿನಲ್ಲಿರುವಂತಹ ಸಿಟಿ. ಸೊ ಈ ಲವರ್ ಈ ಫೈಟ್ ಸೀನ್ ಏನಾಗುತ್ತೆ, ಅದಾದ ನಂತರ ಅವನು ಸೆವಿಲಿಗೆ ಹೋಗ್ಬಿಡ್ತಾನೆ ಅಂಡ್ ದೆನ್ ಅವನು ಮತ್ತೆ ಮ್ಯಾಡ್ರಿಡ್ಗೆ ಬರ್ತಾನೆ. ಹಿ ಟ್ರೈಡ್ ಟು ಕಮ್ಯುನಿಕೇಟ್ ವಿತ್ ಲಾರಾ ಥ್ರೂ ಲೆಟರ್ಸ್ ಬಟ್ ಆಲ್ ಹಿಸ್ ಅಟೆಂಪ್ಟ್ಸ್ ಫೇಲ್ಡ್. ಸೊ ಲೆಟರ್ಸ್, ಪತ್ರಗಳ ಮೂಲಕ ಲಾರನಿಗೆ ಅವನು ಕಮ್ಯುನಿಕೇಟ್ ಮಾಡಲಿಕ್ಕೆ, ಅವಳನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಯಾವುದೇ ಸೊ ಆ ಲೆಟರ್ಸ್ ಗಳಿಗೆ ಯಾವುದೇ ರೆಸ್ಪಾನ್ಸ್ ಲಾರನಿಂದ ಅವನಿಗೆ ಸಿಗುದಿಲ್ಲ ಅಂತ ಇವನು ಹೇಳ್ತಾನೆ. ಯಾರು, ಡಾನ್ ಗಾನ್ಸಾಲೋ. ಆಲ್ ದ ಅಟೆಂಪ್ಟ್ಸ್ ಫೇಲ್ಡ್. ಸೊ ಎಲ್ಲ ಪ್ರಯತ್ನಗಳು ಅಲ್ಲಿ ನಿಷ್ಫಲವಾಗ್ತವೆ ಅಂತ. ಆಫ್ಟರ್ ದಟ್ ಹಿ ಜಾಯಿನ್ಡ್ ದ ಆರ್ಮಿ. ಸೊ ಮತ್ತೆ ಏನ್ ಮಾಡ್ತಾನೆ ಅಂತ ಅವನು ಆರ್ಮಿ ಜಾಯ್ನ್ ಆಗಿದ್ದಂತೆ ಅಂಡ್ ವೆಂಟ್ ಟು ಆಫ್ರಿಕಾಕ್ಕೆ ಹೋಗ್ತಾನೆ, ಅಲ್ಲಿ ಆರ್ಮಿ ಜಾಯ್ನ್ ಆಗ್ತಾನೆ. ಹಿ ಡೈಡ್ ದೇರ್ ವಿತ್ ದ ಫ್ಲಾಗ್ ಆಫ್ ಸ್ಪೇನ್ ಇನ್ ಹಿಸ್ ಹ್ಯಾಂಡ್ ಅಂಡ್ ವಿಸ್ಪರಿಂಗ್ ದ ನೇಮ್ ಆಫ್ ಲಾರಾ. ಸೊ ಯಾವುದೋ ಒಂದು ಫೈಟ್ ನಲ್ಲಿ, ಯುದ್ಧದಲ್ಲಿ ಏನಾಗುತ್ತೆ ಟು ದಿಸ್ ಲವರ್, ಹಿ ಡೈಸ್ ಇನ್ ದಟ್ ಫೈಟ್ ವಿತ್ ವಾಟ್, ದ ಫ್ಲಾಗ್ ಆಫ್ ಸ್ಪೇನ್. ಸೊ ಸ್ಪೇನಿನ ಫ್ಲಾಗ್ ಅನ್ನ ಹಿಡ್ಕೊಂಡು ಅವನು ಆ ಯುದ್ಧದಲ್ಲಿ ಸಾಯ್ತಾನೆ. ಅದು ಹೇಗೆ ಸಾಯ್ತಾನೆ, ವಿಸ್ಪರಿಂಗ್ ದ ನೇಮ್ ಆಫ್ ಲಾರಾ. ಸೊ ಅವನ ಬಿಲವಡ್ ಲವರ್ ನ ಹೆಸರನ್ನ ಹೇಳ್ಕೊಂಡು ಅವನು ಸಾಯ್ತಾನೆ. ವಿಸ್ಪರಿಂಗ್ ಅಂತ ಹೇಳಿದ್ರೆ ಇನ್ ಅ ಸ್ಲೋ ವಾಯ್ಸ್, ಸಣ್ಣ ವಾಯ್ಸ್ನಲ್ಲಿ ಅವನು ಸಾಯ್ತಾನೆ. ವಿಸ್ಪರಿಂಗ್ ಅಂತ ಹೇಳಿದ್ರೆ ಇನ್ ಅ ಸ್ಲೋ ವಾಯ್ಸ್, ಸಣ್ಣ ವಾಯ್ಸ್ನಲ್ಲಿ. ಲಾರಾ ಟೆಲ್ಸ್ ಹಿಮ್ ದಟ್ ಹರ್ ಫ್ರೆಂಡ್ ವೇಟೆಡ್ ಫಾರ್ days, months, a year and no letter came. So ಲಾರಾ ಏನ್ ಹೇಳ್ತಾಳೆ, ಅವಳು ಕೂಡ ಹೇಳ್ತಾಳೆ, ನನ್ನ ಫ್ರೆಂಡ್ ಕೂಡ ತುಂಬಾ ವೇಟ್ ಮಾಡಿದ್ಲು ಫಾರ್ ಡೇಸ್, ಫಾರ್ ಮಂತ್ಸ್, ಅ ಇಯರ್, ಬಟ್ ಯಾವುದೇ ಲೆಟರ್ ಅವಳಿಗೆ ಬರಲಿಲ್ಲ. She, without finding the lover, went to the seashore, wrote her lover's name on the sand and that upon a rock. So ನಂತರ ಅವಳಿಗೆ ಏನ್ ಮಾಡಿದ್ಲು, ಅವಳ ಲವರ್ನ ಯಾವುದೇ ಸುಳಿವು ಸಿಗದೇ ಇರೋದಲ್ಲಿ she went to the seashore, ಒಂದು ಸಮುದ್ರ ತೀರಕ್ಕೆ ಅವಳು ಹೋಗ್ತಾಳೆ. wrote her lover's name, ಸೊ ಅವಳ ಲವರ್ನ ಹೆಸರನ್ನ ಅವಳು ಸ್ಯಾಂಡ್ ಅಲ್ಲಿ ಬರಿತಾಳೆ and sat upon a rock, ಒಂದು ಬಂಡೆಕಲ್ಲಿನ ಮೇಲೆ ಅವಳು ಕೂತು ಬಿಡ್ತಾಳೆ. The tides rose to the rock. The tides rose to the rock and swept her out to the sea. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅಲೆಗಳು ಆ ಬಂಡೆಕಲ್ಲಿಗೆ ಬಡಿತವೆ ಮತ್ತು ಅವಳನ್ನ ಸಮುದ್ರಕ್ಕೆ ಎಳ್ಕೊಂಡು ಹೋಗ್ತವೆ ಅಂತ. ಸೊ ಈ ತರ ನನ್ನ ಫ್ರೆಂಡ್ ಸತ್ ಹೋದ್ಲು ಅಂತ ಡಾನಾ ಲಾರಾ ಹೇಳ್ತಾಳೆ. ಸೊ ಈ ಸ್ಟೋರಿಗಳು ಏನು ಹೇಳಿದ್ವಿ, ದೀಸ್ ಆರ್ ಜಸ್ಟ್ ದ ಮೇಡ್ ಸ್ಟೋರೀಸ್ ಆಫ್ ಡಾನ್ ಗಾನ್ಸಾಲೋ ಅಂಡ್ ಡಾನಾ ಲಾರಾ. ಸೊ ಇಬ್ರು ಕೂಡ ಕಟ್ಟುಕತೆಗಳನ್ನ ಹೇಳಿದ್ದಾರೆ. ಬಟ್ ಇನ್ ರಿಯಾಲಿಟಿ ಏನು, ವಾಸ್ತವವಾಗಿ ಏನಾಗಿತ್ತು ಅನ್ನೋದನ್ನ ನಾವೀಗ ನೋಡ್ತೇವೆ. ಇನ್ ರಿಯಾಲಿಟಿ ಬೋತ್ ಆಫ್ ದೆಮ್ ಹ್ಯಾಡ್ ಹಿಡನ್ ದೇರ್ ಟ್ರೂ ಐಡೆಂಟಿಟಿ ಟು ಈಚ್ ಅದರ್. ಸೊ ಅವರ ರಿಯಲ್ ಸ್ಟೋರಿ ಏನಾಗಿತ್ತು ಅದನ್ನ ಇಬ್ರು ಕೂಡ ಮುಚ್ಚಿಟ್ಕೊಂಡಿದ್ದಾರೆ. ಫ್ಯಾಕ್ಟ್ ವಾಸ್ ದಟ್ ಆಫ್ಟರ್ 3 months ಗಾನ್ಸಾಲೋ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಬ್ಯಾಲೆ ಡ್ಯಾನ್ಸರ್. ಸೊ ವಾಸ್ತವವಾಗಿ ಏನಾಗಿತ್ತು ಅಂತ ಹೇಳಿದ್ರೆ 3 months ನಂತರ ಗಾನ್ಸಾಲೋ ಏನಿದ್ದಾನೆ ನಮ್ಮ ಹೀರೋ, ಹಿ ಹ್ಯಾಸ್ ರ್ಯಾನ್ ಆಫ್ ವಿತ್ ಬ್ಯಾಲೆ ಡ್ಯಾನ್ಸರ್ ಟು ಪ್ಯಾರಿಸ್. ಅವನು ಒಂದು ಬ್ಯಾಲೆ ಡ್ಯಾನ್ಸರ್ ನ ಜೊತೆಗೆ ಪ್ಯಾರಿಸ್ಗೆ ಹೋಗ್ಬಿಟ್ಟಿದ್ದ. ಆನ್ ದ ಅದರ್ ಹ್ಯಾಂಡ್ ಲಾರಾ ಏನ್ ಮಾಡಿದ್ಲು, ಲಾರಾ ಆಲ್ಸೋ ಗಾಟ್ ಮ್ಯಾರಿಡ್ 2 years later. 2 ವರ್ಷದ ನಂತರ ಲಾರಾ ಕೂಡ ಬೇರೆಯವನನ್ನ ಮದುವೆ ಆಗಿದ್ಲು. ಲೇಟರ್ ದೇ ಲೀವ್ ದ ಪಾರ್ಕ್ ಪ್ರಾಮಿಸಿಂಗ್ ಈಚ್ ಅದರ್ ಟು ಮೀಟ್ ದ ನೆಕ್ಸ್ಟ್ ಡೇ. ಕೊನೆ ಸೀನ್ ಅಲ್ಲಿ ತೋರಿಸ್ತಾರೆ, ನೆಕ್ಸ್ಟ್ ಡೇ ನಾವು ಮತ್ತೆ ಮೀಟ್ ಆಗೋಣ ಅಂತ ಹೇಳ್ಕೊಂಡು ಇಬ್ರು ಕೂಡ ಅವರವರ ಮೇಡ್ಸ್ ಅಂದ್ರೆ ಡಾನಾ ಲಾರಾ ಅವಳ ಪೆಟ್ರಾ ಜೊತೆ, ನಮ್ಮ ಗಾನ್ಸಾಲೋ ಜಾನಿಟೋ ಜೊತೆ ಹೋಗ್ಬಿಡ್ತಾರೆ. So this is how the story ends here. So this was all about the summary on a sunny morning. So ಈ summary ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ವೆದರ್ ದಿಸ್
whether the video was helpful or not. Thank you so much for watching. For more such videos, please do subscribe to my channel, SEEMA'S Academy. See you in the next video. Till then, take care. Bye. Namaste.